ಹೇಗಿದ್ದೀರೆಲ್ಲರೂ? ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಟೆಂಡರ್ ಕೊಕೊನಟ್ ಡ್ರೀಮ್ ಕೇಕ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಇದು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ, ಮಾಡಲಿಕ್ಕೆ ತುಂಬಾ ಸುಲಭ. ಹಾಗಾದರೆ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಈ ಚಾನಲ್ ಫಸ್ಟ್ ನೋಡೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕೆಂದರೆ ನಾನು ಹಾಕುವ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತದೆ. ನಿಮ್ಮ ಸಪೋರ್ಟ್ ಮತ್ತು ಸಹಕಾರ ನನಗೆ ಹೀಗೇ ಇರಲಿ. ಹಾಗಾದರೆ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಅರ್ಧ kg ವೆನಿಲಾ ಸ್ಪಾಂಜ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೇನೆ. ಈ ಬೌಲಿಗೆ ಅರ್ಧ ಕಪ್ಪಷ್ಟು ಮೈದಾ ಹಾಕ್ತಾ ಇದ್ದೇನೆ. ಮೈದಾ ಹಿಟ್ಟನ್ನು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಬೇಕು. ಮೈದಾ ಹಿಟ್ಟು ಹಾಕಿದ ನಂತರ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕ್ತಾ ಇದ್ದೇನೆ. ಬೇಕಿಂಗ್ ಪೌಡರ್ ಹಾಕಿದ ನಂತರ ಫ್ರೆಂಡ್ಸ್ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೇನೆ. ಹಾಕಿ ಗಾಳಿಸ್ತಾ ಇದ್ದೇನೆ. ನೋಡಿ, ಒಂದು ಸ್ಪೂನ್ನ ಸಹಾಯದಿಂದ ಈ ಹಿಟ್ಟನ್ನು ಗಾಳಿಸಬೇಕು. ಗಾಳಿಸಿದ ನಂತರ ವೆನಿಲಾ ಸ್ಪಾಂಜದ್ದು ಹಿಟ್ಟು ಈ ಥರ ಆಗಿರ್ತದೆ ಫ್ರೆಂಡ್ಸ್. ನೋಡಿ, ಈ ಥರ ಆಗಿರ್ತದೆ. ಇದನ್ನು ನಾವಿನ್ನು ಸೈಡಲ್ಲಿ ಇಡಬೇಕು. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೇನೆ. ಈ ಬೌಲಿಗೆ ರೂಮ್ ಟೆಂಪರೇಚರಲ್ಲಿರುವ 2 ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. 1/2 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕಬೇಕು. ನಂತರ ಅರ್ಧ ಕಪ್ಪಷ್ಟು ಹುಡಿ ಮಾಡಿದ ಸಕ್ಕರೆಯನ್ನು ಹಾಕಬೇಕು. ಹ್ಯಾಂಡ್ ಬೀಟರ್ ತಗೊಂಡಿದ್ದೇನೆ. ಈ ಹ್ಯಾಂಡ್ ಬೀಟರಲ್ಲಿ ಜೋರಿಟ್ಟು ಬೀಟ್ ಮಾಡಬೇಕು. ಎಷ್ಟು ನಂಬರ್ ಉಂಟು, 6 ನಂಬರ್ ಇದ್ದರೆ 6 ನಂಬರ್ ಫುಲ್ ಹೈ ಸ್ಪೀಡಲ್ಲಿಟ್ಟು ಬೀಟ್ ಮಾಡಬೇಕು. ಯಾವ ಥರ ಆಗಬೇಕಂತ ಹೇಳಿದರೆ, ಈ ಯೆಲ್ಲೋ ಕಲರ್ ಹೋಗಿ ಮೊಟ್ಟೆಯದ್ದು, ಈಗ ಯೆಲ್ಲೋ ಕಲರ್ ಕಾಣಿಸ್ತಾ ಉಂಟಲ್ಲ, ಈ ಯೆಲ್ಲೋ ಕಲರ್ ಹೋಗಿ ಕ್ರೀಮಿಶ್ ಕಲರ್ ಬರುವ ತನಕ ನಾವು ಬೀಟ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ, ಲೈಟ್ ಕ್ರೀಮಿಶ್ ಕಲರ್ ಬಂದಿದೆ. ಇಷ್ಟಾದ ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. ಬೇರೆ ಯಾವ ಎಣ್ಣೆ ಯೂಸ್ ಮಾಡಬೇಡಿ. ಯಾವ ಎಣ್ಣೆ ಅಂದರೆ ಪರಿಮಳ ಇರುವ ಎಣ್ಣೆ ಯಾವುದು ಬೇಡ. ಸನ್ಫ್ಲವರ್ ಆಯಿಲ್ 2 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಬೇಕು. ಈ ಥರ ಸ್ಪ್ಯಾಚುಲದಲ್ಲಿ ಮಿಕ್ಸ್ ಮಾಡಿ. ಇಲ್ಲದಿದ್ದರೆ ಹ್ಯಾಂಡ್ ಬೀಟರ್ ಇದ್ದರೆ ತುಂಬ ಹೊತ್ತು ಮಿಕ್ಸ್ ಮಾಡೋದಲ್ಲ, ಒಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ. ಇಷ್ಟು ಮಿಕ್ಸ್ ಮಾಡಿದ ನಂತರ ಗಾಳಿಸಿಟ್ಟ ಹಿಟ್ಟನ್ನು ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಯೂಸ್ ಮಾಡಿ ಈ ಥರ ಮಿಕ್ಸ್ ಮಾಡಬೇಕು. ಎಲ್ಲ ತುಂಬಾ ಹಾಕಿ ಮಿಕ್ಸ್ ಮಾಡಬೇಡಿ, ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ನಾನಿಲ್ಲಿ ಕೇಕ್ ಟಿನ್ ತಗೊಂಡಿದ್ದೇನೆ. ಈ ಟಿನ್ನಿಗೆ ಒಂದು ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಬೇಕು. ಟಿನ್ನದು ಈ ಥರ ಸ್ಪ್ರೆಡ್ ಮಾಡಿದ ನಂತರ ನಾನಿಲ್ಲಿ ಬಟರ್ ಶೀಟನ್ನು ಹಾಕ್ತಾ ಇದ್ದೇನೆ. ಆ ಬಟರ್ ಶೀಟಿಗೂ ಹಾಗೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡಬೇಕು. ಮಿಡಲಲ್ಲಿ ಈ ಥರ ಬಟರ್ ಶೀಟ್ ಇಟ್ಟರೆ ನಾವು ಮಾಡಿದ ಕೇಕ್ ಉಂಟಲ್ಲ, ಲಾಸ್ಟಿಗೆ ತೆಗಿವಾಗ ಅನ್ಮೋಲ್ಡ್ ಮಾಡುವಾಗ ತುಂಬಾ ನೀಟಾಗಿ ಬರ್ತದೆ. ಅದಕ್ಕೋಸ್ಕರ ಈ ಥರ ಬಟರ್ ಶೀಟ್ ಹಾಕೋದು ಫ್ರೆಂಡ್ಸ್. ಒಂದು ವೇಳೆ ಬಟರ್ ಶೀಟ್ ಇಲ್ಲದಿದ್ದರೆ ಎಕ್ಸಾಮ್ ಶೀಟ್ ಉಂಟಲ್ಲ, ಖಾಲಿ ಪೇಪರ್, ಆ ಪೇಪರಿಗೆ ಸ್ವಲ್ಪ ಎಣ್ಣೆ ಒರೆಸಿ ಈ ಥರ ಇಟ್ಟರೂ ಆಗ್ತದೆ. ನಂತರ ನಾವು ಬೀಟ್ ಮಾಡಿದ ಹಿಟ್ಟು ಉಂಟಲ್ಲ, ಅದನ್ನು ಈ ಟಿನ್ನಿಗೆ ಹಾಕಬೇಕು. ಈ ಥರ ಎಲ್ಲ ಹಿಟ್ಟನ್ನು ಹಾಕಿ, ಹಿಟ್ಟು ಹಾಕಿದ ನಂತರ 3 ಸಲ ಈ ಥರ ಟ್ಯಾಪ್ ಮಾಡಬೇಕು ಫ್ರೆಂಡ್ಸ್. ಯಾಕೆಂದರೆ ಬಬಲ್ಸ್ ಎಲ್ಲ ಆಗ್ತದೆ ಗಾಳಿಯಲ್ಲಿ, ಅದು ಬಬಲ್ಸ್ ಹೋಗಬೇಕಾದ್ರೆ ಈ ಥರ 3 ಸಲ ಟ್ಯಾಪ್ ಮಾಡಿದ ನಂತರ ನಾನಿಲ್ಲಿ ತೊಂದರನ್ನು ಇಟ್ಟಿದ್ದೇನೆ. ಇದು 10 ನಿಮಿಷ ಪ್ರೀ ಹೀಟ್ ಮಾಡಿ ಇಡಬೇಕು. ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಇಟ್ಟು ಪ್ರೀ ಹೀಟ್ ಮಾಡಬೇಕು. ಅದರೊಳಗೆ ಒಂದು ಬೌಲ್ ಉಂಟಲ್ಲ, ಅದನ್ನು ಉಲ್ಟಾ ಮಾಡಿ ಇಡ್ತಾ ಇದ್ದೇನೆ. ನೋಡಿ, ಈ ಥರ ಇಟ್ಟು ನೆಕ್ಸ್ಟ್ ನಾವು ಹಿಟ್ಟು ಹಾಕಿದ ಟಿನ್ ಉಂಟಲ್ಲ, ಕೇಕ್ ಟಿನ್ನನ್ನು ಅದರೊಳಗೆ ಇಡಬೇಕು ಫ್ರೆಂಡ್ಸ್. ತೊಂದರಲ್ಲಿ ಇಲ್ಲದಿದ್ದರೆ ಕುಕ್ಕರಲ್ಲಿ ಈ ಥರ ಕೇಕ್ ಮಾಡುವಾಗ ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಇಟ್ಟು 45 ನಿಮಿಷ ಬೇಕ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಗ್ಯಾಸ್ ಫ್ಲೇಮ್ ಫುಲ್ ಮೆಲ್ಲ ಇಟ್ಟು 45 ನಿಮಿಷ ಬೇಕ್ ಮಾಡಬೇಕು. 45 ನಿಮಿಷ ಆದ ನಂತರ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಆಗಿದೆ. ಇದನ್ನು ನಾವು ತೆಗೆದು ಕೆಳಗೆ ಇಡಬೇಕು, ತಣ್ಣಗಾಗಲಿಕ್ಕೆ, ಫುಲ್ ತಣ್ಣಗಾಗಬೇಕು. ನಂತರ ಫ್ರೆಂಡ್ಸ್ ಇದು ಬೇಕಾಗಿದೆ ಇಲ್ವಂತ ಚೆಕ್ ಮಾಡಲಿಕ್ಕೆ ನೋಡಿ, ನಾವೊಂದು ಟೂತ್ ಪಿಕ್ ಉಂಟಲ್ಲ, ಹಾಕಿ ನೋಡಬೇಕು. ಫುಲ್ ನೋಡಿ, ಈ ಥರ ಫುಲ್ ಡ್ರೈ ಆಗಿ ಬಂದಿದೆ, ಅಂಟಂಟಾಗಿಲ್ಲ, ಅಂದರೆ ಇದು ಫುಲ್ ಬೇಕಾಗಿದೆ ಅಂತ ಅರ್ಥ. ಒಂದು ವೇಳೆ ನೀವು ಟೂತ್ ಪಿಕ್ ಹಾಕಿ ಅಂಟಿಕೊಂಡ್ರೆ ಈ ಕೇಕಿಗೆ ಅದು 5 ನಿಮಿಷ ಜಾಸ್ತಿನೇ ಇಡಿ. ಈಗ ನಾನು ಮಾಡಿದ ಕೇಕ್ ಫುಲ್ ಬೇಕಾಗಿದೆ, ಅದು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಈಗ ಈ ಕೇಕ್ ಸೈಡಲ್ಲಿರಲಿ. ನೆಕ್ಸ್ಟ್ ನಾನಿಲ್ಲಿ ಬೊಂಡ ತಗೊಂಡಿದ್ದೇನೆ. ಇಲ್ಲಿ ನಾನು 2 ಬೊಂಡ ತಗೊಂಡಿದ್ದೇನೆ. ಈ ಬೊಂಡ ತಗೊಳ್ಳುವಾಗ ನಾವಿಲ್ಲಿ ಬೊಂಡದೊಳಗೆ ಗಂಜಿ ಬರ್ತದಲ್ಲ, ಇದರಲ್ಲಿ ನಾನು 2 ಬೊಂಡ ತಗೊಂಡಿದ್ದೇನಲ್ಲ, ಒಂದು ಬೊಂಡದಲ್ಲಿ ಗಂಜಿನೇ ಇರಲಿಲ್ಲ, ಖಾಲಿ ನೀರು ಮಾತ್ರ ಇದ್ದದ್ದು, ಒಂದು ಸ್ವಲ್ಪ ಇದ್ದದ್ದು. ನೆಕ್ಸ್ಟ್ ಇದು 2ನೇ ಬೊಂಡ, ಇದರಲ್ಲಿ ಈ ಥರ ಗಂಜಿ ಇತ್ತು ಫ್ರೆಂಡ್ಸ್. ನಮಗೆ ಉಂಟಲ್ಲ
ಈ ಥರ ಗಂಜಿರುವ ಬೊಂಡ ಬೇಕು. ನಾವು ಯಾವತ್ತು ಬೊಂಡ ತರುವಾಗ ಖಾಲಿ ಲೆಕ್ಕದ್ದು ಮಾತ್ರ ತರ್ಬೋದು, ಒಂದು ಜಾಸ್ತಿನೇ ತರಬೇಕು. ಆ ಬೊಂಡದ ನೀರು ಬೇರೆ ಮಾಡಿ ಮತ್ತು ಈ ಥರ ಗಂಜಿನೇ ಬೇರೆ ಮಾಡಿ ಇಡಬೇಕು ಫ್ರೆಂಡ್ಸ್. ಈ ಥರ ಗಂಜಿ ಬೇರೆ ಮಾಡಿ ಇಟ್ಟ ನಂತರ ನೆಕ್ಸ್ಟ್ ನಾನು ಇದರ ಗಂಜಿಯಲ್ಲಿ ಸ್ವಲ್ಪ ಬೇರೆನೇ ತೆಗೆದಿಡ್ತೇನೆ. ಇದಕ್ಕೆ ಎಂತ ಹೇಳೋದಂತ ಕರೆಕ್ಟ್ ನನಗೆ ಬರೋದಿಲ್ಲ. ನಿಮಗೆ ಗೊತ್ತಿದ್ದರೆ ಇದಕ್ಕೆ ಎಂತ ಹೇಳೋದಂತ ಕನ್ನಡದಲ್ಲಿ ಹೇಳೋದಾದರೆ ನನಗೆ ಹೇಳ್ಬೋದು ಫ್ರೆಂಡ್ಸ್. ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಿ ಒಂದು ಬೌಲಲ್ಲಿ ಎಕ್ಸ್ಟ್ರಾ ಇಡ್ತಾ ಇದ್ದೇನೆ. ಇದು ಬೇರೆನೇ ಇಡಲಿ, ತುಂಬ ಬೇಡ, ಒಂದು ಸ್ವಲ್ಪ ಬೇಕಾಗ್ತದೆ. ಸೊ ಲಾಸ್ಟಿಗೆ ಡೆಕೋರೇಷನ್ ಮಾಡಲಿಕ್ಕೆ ನಾನು ಹಾಕಿದ್ದೇನೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇರೆನೇ ಬೌಲಲ್ಲಿ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಈ ಮಿಕ್ಸಿ ಜಾರ್ಗೆ ಜಾಸ್ತಿ ಇಟ್ಟ ಗಂಜಿ ಉಂಟಲ್ಲ ಬೊಂಡದು, ಅದನ್ನು ಹಾಕ್ತಾ ಇದ್ದೇನೆ. ಇದು ಹಾಕಿದ ನಂತರ ನೆಕ್ಸ್ಟ್ ನಾನು 2 ದೊಡ್ಡ ಚಮಚ ಮಿಲ್ಕ್ ಮೇಡ್ ಹಾಕ್ತಾ ಇದ್ದೇನೆ. ಮಿಲ್ಕ್ ಮೇಡ್ ಅಂತ ಟಿನ್ನಲ್ಲಿ ಬರ್ತದೆ ಫ್ರೆಂಡ್ಸ್, ಅದನ್ನು 2 ಚಮಚ ಹಾಕ್ತಾ ಇದ್ದೇನೆ. ಈ ಮಿಲ್ಕ್ ಮೇಡನ್ನು ದೊಡ್ಡ ಚಮಚದಲ್ಲಿ 2 ಚಮಚ ಇದಕ್ಕೆ ಹಾಕಿದ ನಂತರ ನೀರೇನು ಹಾಕಬಾರ್ದು. ಇದಕ್ಕೆ ಹಾಕಿದ ನಂತರ ನೆಕ್ಸ್ಟ್ ಮಿಕ್ಸಿ ಜಾರ್ ಮುಚ್ಚಳ ಮುಚ್ಚಿ ಫೈನಾಗಿ ರುಬ್ಬಬೇಕು ಫ್ರೆಂಡ್ಸ್. ಈ ಥರ ಆಗಬೇಕು, ನೈಸಾಗಿ ರುಬ್ಬಬೇಕು, ಸ್ವಲ್ಪನೂ ತರಿ ಇರಬಾರ್ದು. ಈ ಥರ ಆದ ನಂತರ ನಾನಿಲ್ಲಿ ಇದನ್ನು ಸೈಡಲ್ಲಿ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ನಾನಿಲ್ಲಿ ಅರ್ಧ ಬೌಲಷ್ಟು ಎಳ್ನೀರನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, ಅರ್ಧ ಬೌಲಷ್ಟು ಎಳ್ನೀರಿಗೆ ನಾನಿಲ್ಲಿ ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು ನಾನೀಗ ಗ್ರೈಂಡ್ ಮಾಡಿದ ಎಳ್ನೀರದು ಗಂಜಿ ಉಂಟಲ್ಲ, ಆ ಗಂಜಿಯನ್ನು ದೊಡ್ಡ ಚಮಚದಲ್ಲಿ 2 ಚಮಚ ಹಾಕ್ತಾ ಇದ್ದೇನೆ. ಈಗ ಗ್ರೈಂಡ್ ಮಾಡಿದ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಈ ಥರ ಆಗ್ತದೆ. ಮಿಕ್ಸ್ ಮಾಡಿದ ನಂತರ 1 ಚಮಚ ಮಿಲ್ಕ್ ಮೇಡನ್ನು ಹಾಕ್ತಾ ಇದ್ದೇನೆ. ಮಿಲ್ಕ್ ಮೇಡ್ ಹಾಕಿ ಕೂಡ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡಿ ಆಯಿತು. ಇದನ್ನು ನಾನೀಗ ಸೈಡಲ್ಲಿ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ನಾನು ಮಾಡಿದ ಕೇಕ್ ಇದು ತಣ್ಣಗಾಗಿದೆ. ಇದನ್ನೀಗ ನಾನು ಅನ್ಮೋಲ್ಡ್ ಮಾಡ್ತಾ ಇದ್ದೇನೆ. ನೋಡಿ, ಅನ್ಮೋಲ್ಡ್ ಮಾಡುವಾಗ ನಾವಿಲ್ಲಿ ಸೈಡ್ ಬಿಡಿಸಬೇಕು ಫ್ರೆಂಡ್ಸ್. ಈ ಥರ ಸೈಡ್ ಚೆನ್ನಾಗಿ ಈ ಥರ ಚಾಕುವಿನ ಸಹಾಯದಿಂದ ಬಿಡಿಸಬೇಕು. ಬಿಡಿಸಿದ ನಂತರ ಈ ಥರ ಉಲ್ಟ ಹಾಕಿ ಸ್ವಲ್ಪ ಟ್ಯಾಪ್ ಮಾಡಿದರೆ ಆಯಿತು. ಹೀಗೆ 2 ಸಲ ಹೀಗೆ ಹೊಡೆದ್ರೆ ಚೆನ್ನಾಗಿ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕ್. ಅಂದರೆ ನಾವು ಅದರ ಅಡಿಗೆ ಬಟರ್ ಶೀಟ್ ಇಲ್ಲದಿದ್ದರೆ ಪೇಪರೆಲ್ಲ ಇಡ್ತೇವಲ್ಲ, ಆಗ ಈ ಥರ ಚೆನ್ನಾಗಿ ನೀಟಾಗಿ ಬರ್ತದೆ. ನೋಡಿ, ನಾನು ಮಾಡಿದ ಕೇಕ್ ಈ ಥರ ಆಗಿದೆ. ಒಳ್ಳೆ ಸಾಫ್ಟು ಆಗಿದೆ, ಒಳ್ಳೆ ಉಬ್ಬಿದೆ ಕೂಡ. ನೋಡಿ, ಒಳ್ಳೆ ಸಾಫ್ಟ್ ಕೂಡ ಬಂದಿದೆ, ಒಳ್ಳೆ ಉಬ್ಬಿದೆ ಕೂಡ. ಇದು ವೆನಿಲಾ ಸ್ಪಾಂಜ್ ಕೇಕ್ ಫ್ರೆಂಡ್ಸ್. ಈಗ ನಾನು ಅದರ ಅಡಿಯ ಪೇಪರ್ ಇಟ್ಟಿದ್ದೇನಲ್ಲ, ಅದನ್ನು ತೆಗಿತಾ ಇದ್ದೇನೆ. ನೋಡಿ ಅದು ಹೇಗೆ ಬಂದಿದೆ ಅಂತ, ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದಾದ ನಂತರ ನಾನಿಲ್ಲಿ ಇದನ್ನು 2 ಭಾಗ ಮಾಡ್ತಾ ಇದ್ದೇನೆ. ಅಂದರೆ ನಾನಿಲ್ಲಿ 2 ಕೇಕನ್ನು ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ 2 ಭಾಗ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇದು ದೊಡ್ಡ ಸೈಜ್, ಅಂದರೆ ದೊಡ್ಡದಾಗಿ ಉಬ್ಬಿ ಬಂದಿದೆಲ್ಲ, ಅದಕ್ಕೋಸ್ಕರ ಈಗ ನಾನು ಇದನ್ನು 2 ಭಾಗ ಮಾಡ್ತಾ ಇದ್ದೇನೆ. ನೋಡಿ, ಇಷ್ಟಾದ ನಂತರ ಈಗ ನಾನು ಡ್ರೀಮ್ ಕೇಕ್ ಮೌಲ್ಡ್ ಒಳಗೆ ಇಡ್ತಾ ಇದ್ದೇನೆ. ಒಂದು ವೇಳೆ ಫ್ರೆಂಡ್ಸ್ ಈ ಥರ ಮೌಲ್ಡ್ ಇಲ್ಲ, ಒಬ್ಬೊಬ್ಬರ ಹತ್ರ ಇರುವುದಿಲ್ಲ ಫ್ರೆಂಡ್ಸ್. ಈ ಥರ ಮೌಲ್ಡ್ ಇಲ್ಲದಿದ್ದರೆ ಯಾವ ಬೌಲ್ ಕೂಡ ಆಗ್ತದೆ, ಇಲ್ಲದಿದ್ದರೆ ನಮ್ಮ ಹತ್ರ ಇದ್ದ ಯಾವ ಪಾತ್ರೆ ಕೂಡ ಆಗ್ತದೆ, ಅದರಲ್ಲೂ ಇಡ್ಬೋದು ಫ್ರೆಂಡ್ಸ್. ಇಂಥದ್ದೇ ಪಾತ್ರೆ ಬೇಕಂತೇನಿಲ್ಲ, ಮೌಲ್ಡ್ ಎಲ್ಲ ಬೇಕಂತೇನಿಲ್ಲ. ಈಗ ನಾನು ಡ್ರೀಮ್ ಕೇಕ್ ಮೌಲ್ಡ್ ಇದು ಅದರ ಒಳಗೆ ಇಡ್ತಾ ಇದ್ದೇನೆ. ಇದು ಇಟ್ಟ ನಂತರ, ಕೇಕ್ ಇಟ್ಟ ನಂತರ ಫ್ರೆಂಡ್ಸ್, ನಾನಿಲ್ಲಿ ಎಳ್ನೀರದ್ದು ಇದು ಮಾಡಿಟ್ಟಿದ್ದೆ ಅಲ್ಲ, ಅದನ್ನು ಅದರ ಮೇಲೆ ಹಾಕ್ತಾ ಇದ್ದೇನೆ. ನೋಡಿ, ಹೀಗೆ ಅದರ ಮೇಲೆ ಹಾಕಬೇಕು. ಈ ಥರ ಎಲ್ಲ ಹಾಕೋದು ಬೇಡ, ಒಂದು 4-5 ಚಮಚ ಹಾಕಿದರೆ ಸಾಕಾಗ್ತದೆ. ಫುಲ್ ಸುತ್ತು ಹಾಕಿ ಸ್ಪ್ರೆಡ್ ಮಾಡಬೇಕು. ಸೈಡಲ್ಲಿರಲಿ. ಇಷ್ಟಾದ ನಂತರ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೇನೆ. ಈ ಬೌಲಿಗೆ 1/4 ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಇದು ವಿಪ್ಪಿಂಗ್ ಕ್ರೀಮ್ ಅಂದರೆ ಕೇಕಿಗೆಲ್ಲ ನಾವು ಯೂಸ್ ಮಾಡ್ತೇವಲ್ಲ, ಅದೇ ಕ್ರೀಮ್ ಇದು. ಅದನ್ನು ನಾವಿಲ್ಲಿ ಬೀಟ್ ಮಾಡಬೇಕು. ಬೀಟ್ ಮಾಡುವಾಗ ವಿಪ್ಪಿಂಗ್ ಕ್ರೀಮ್ ಯಾವತ್ತು ಜೋರಲ್ಲಿಟ್ಟು ನಾವು ಬೀಟ್ ಮಾಡಬಾರ್ದು, ಯಾಕೆಂದರೆ ಅದು ಸ್ಟಿಫ್ನೆಸ್ ತೋರಿಸೋದಿಲ್ಲ. ಅದಕ್ಕೋಸ್ಕರ 1ರಲ್ಲಿಟ್ಟು ಮೆಲ್ಲನೆ ಬೀಟ್ ಮಾಡಬೇಕು. ಮೆಲ್ಲನೆ ಬೀಟ್ ಮಾಡಬೇಕು. 1ರಲ್ಲಿಟ್ಟು 1 ನಿಮಿಷ, 2ರಲ್ಲಿಟ್ಟು 2 ನಿಮಿಷ, ಹಾಗೆ ಮೆಲ್ಲನೆ ಇಟ್ಟು ಬೀಟ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಇಲ್ಲಿ ನಾನು 1/4 ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮನ್ನು ಹಾಕಿದ್ದೇನೆ. ಈ ವಿಪ್ಪಿಂಗ್ ಕ್ರೀಮ್ ಹಾಕುವಾಗ ಕೂಡ ಕ್ರಶ್ ಆಗಿ ಇರಬಾರ್ದು, ಕೋಲ್ಡ್ ಆಗಿರಬೇಕು ಮತ್ತು ಹಾಲು ಥರ ಬೀಳಬೇಕು, ಹಾಗೆ ಇರಬೇಕು ವಿಪ್ಪಿಂಗ್ ಕ್ರೀಮ್. ಈಗ ನಾನಿಲ್ಲಿ ನಂಬರ್ 1ನಲ್ಲಿಟ್ಟು ಬೀಟ್ ಮಾಡ್ತಾ ಇದ್ದೇನೆ.
ಸ್ವಲ್ಪ ಗಟ್ಟಿಯಾಗೋ ತನಕ ಬೀಟ್ ಮಾಡಿದ ನಂತರ ನೆಕ್ಸ್ಟ್ ನಂಬರ್ 2ರಲ್ಲಿಟ್ಟು ಬೀಟ್ ಮಾಡಬೇಕು. ಹಾಗೆ ಬೀಟ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇದು ನಾವು ಸ್ಟಿಫ್ನೆಸ್ ತುಂಬ ಬರುವ ಹಾಗೆ ಬೀಟ್ ಮಾಡೋದಲ್ಲ, ಸ್ವಲ್ಪ ಗಟ್ಟಿಯಾದರೆ ಸಾಕಾಗ್ತದೆ. ಇಷ್ಟಾದರೆ ಸಾಕಾಗ್ತದೆ ಬೀಟ್, ತುಂಬ ಸ್ಟಿಫಾಗಿ ಬೀಟ್ ಆಗಬೇಕಂತಿಲ್ಲ. ಇಷ್ಟು ಬೀಟ್ ಆದ ನಂತರ ನಾನಿಲ್ಲಿ ಗ್ರೈಂಡ್ ಮಾಡಿದ ತೆಂಗಿನ ಗಂಜಿ ಉಂಟಲ್ಲ, ದೊಡ್ಡ ಚಮಚದಲ್ಲಿ 2 ಚಮಚ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಈಗ ನಾನಿಲ್ಲಿ ಮೌಲ್ಡ್ ಒಳಗಿಟ್ಟ ಕೇಕ್ ಒಳಗೆ ಈ ವಿಪ್ಪಿಂಗ್ ಕ್ರೀಮನ್ನು ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಫುಲ್ ಸುತ್ತಲೂ ಹೀಗೆ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಆಗಬೇಕು. ಈ ಥರ ಆದ ನಂತರ ನಾವು ಫ್ರಿಜ್ಜಲ್ಲಿ ಇಡಬೇಕು. ಒಂದು ಅರ್ಧ ಗಂಟೆ ಇಲ್ಲದಿದ್ದರೆ 3/4 ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಬೇಕು. ನೆಕ್ಸ್ಟ್ ನಾನಿಲ್ಲಿ ಇನ್ನೊಂದು ಬೌಲ್ ತೊಗೊಂಡಿದ್ದೇನೆ. ಈಗ ನಮ್ಮ ಹತ್ರ ಆ ಥರ ಗೋಲ್ಡನ್ ಕಲರ್ ಡ್ರೀಮ್ ಕೇಕ್ ಮೌಲ್ಡ್ ಇಲ್ಲದಿದ್ದರೆ ಈ ಥರ ಒಂದು ಮೌಲ್ಡ್ ತಗೊಂಡು ಅದರೊಳಗೆ ಒಂದು ಪೀಸ್ ಕೇಕ್ ಈ ಥರನೂ ಇಟ್ಟು ನಾವು ಫಸ್ಟಿಗೆ ಹೇಗೆ ಡೆಕೋರೇಷನ್ ಮಾಡಿದ್ದೇವೆ ಅದೇ ಥರ ಮಾಡ್ಬೋದು ಫ್ರೆಂಡ್ಸ್. ಅದೇ ಥರ ಗೋಲ್ಡನ್ ಕಲರ್ ಮೌಲ್ಡ್ ಬೇಕಂತಲೇ ಇಲ್ಲ, ಈ ಥರನೂ ನಮಗೆ ಡ್ರೀಮ್ ಕೇಕ್ ಮಾಡಿ ತಗೊಳ್ಬೋದು ಫ್ರೆಂಡ್ಸ್. ಈಗ ಇನ್ನೊಂದು ಬೌಲಿಗೆ ಅದೇ ಥರ ಕ್ರೀಮೆಲ್ಲ ಹಾಕಿ ಸ್ಪ್ರೆಡ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ನೋಡಿ, ಹೀಗೆ ಮಾಡಿ ಫ್ರಿಜ್ಜಲ್ಲಿ ಇಡ್ತೇನೆ. 1 ಗಂಟೆ ಆದರೂ ಇಲ್ಲದಿದ್ದರೆ 3/4 ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಬೇಕು, ಕೋಲ್ಡ್ ಆಗಲಿ. ನೆಕ್ಸ್ಟ್ ನಾನೊಂದು ಪಾತ್ರೆ ತಗೊಂಡಿದ್ದೇನೆ. ಈ ಪಾತ್ರೆಗೆ ನಾನಿಲ್ಲಿ ಸಣ್ಣ ಗ್ಲಾಸಲ್ಲಿ 1 ಗ್ಲಾಸಷ್ಟು ಎಳ್ನೀರನ್ನು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ನಾನು ಆ ಎಳ್ನೀರಿಗೆ 1.5 ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಸಕ್ಕರೆ ಹಾಕಿದ ನಂತರ ನಾನಿಲ್ಲಿ ಚೈನಾ ಗ್ರಾಸ್ ತಗೊಂಡಿದ್ದೇನೆ. ಈ ಚೈನಾ ಗ್ರಾಸ್ ಫುಲ್ ಯೂಸ್ ಮಾಡೋದಿಲ್ಲ, ಅರ್ಧ ಮಾತ್ರ ತಗೊಂಡದ್ದು. ಈ ಅರ್ಧ ಚೈನಾ ಗ್ರಾಸನ್ನು ನಾನು ಸಣ್ಣ ಸಣ್ಣಗೆ ಕಟ್ ಮಾಡಿ ಈ ಎಳ್ನೀರಲ್ಲಿ 15 ನಿಮಿಷ ನೆನೆಸಿಡ್ತಾ ಇದ್ದೇನೆ. ಕಟ್ ಮಾಡಬೇಕು, ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಿ ಎಳ್ನೀರಲ್ಲಿ 15 ನಿಮಿಷ ನೆನೆಸಿಡಬೇಕು ಫ್ರೆಂಡ್ಸ್. ಇದು ನೆನೆಲಿಕ್ಕೆ ಸೈಡಲ್ಲಿ ಇಡ್ತಾ ಇದ್ದೇನೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೇನೆ. ಈ ಬೌಲಿಗೆ ಮಿಲ್ಕಿ ಬಾರ್ ಚಾಕ್ಲೇಟನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. 40 ರೂಪಾಯಿದು ಮಿಲ್ಕಿ ಬಾರ್ ಚಾಕ್ಲೇಟ್ ಒಂದು ದೊಡ್ಡದು ತಗೊಂಡಿದ್ದೇನೆ. ಈ ಚಾಕ್ಲೇಟನ್ನು ನಾನು ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಒಂದು ಬೌಲಿಗೆ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ. ಅದರ ಮೇಲೆ ಈ ಕಟ್ ಮಾಡಿದ ಚಾಕ್ಲೇಟ್ ಬೌಲಿಗೆ ಹಾಕಿದ್ದೇವಲ್ಲ ಅದನ್ನು ಅದರ ಮೇಲೆ ಇಡ್ತಾ ಇದ್ದೇನೆ. ಇಟ್ಟು ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವು ಈ ಚಾಕ್ಲೇಟನ್ನು ಮೆಲ್ಟ್ ಮಾಡಬೇಕು. ಈಗ ನಾನು ಈ ಚಾಕ್ಲೇಟಿಗೆ 2 ದೊಡ್ಡ ಚಮಚ ವಿಪ್ಪಿಂಗ್ ಕ್ರೀಮನ್ನು ಹಾಕ್ತಾ ಇದ್ದೇನೆ. ಈ ವಿಪ್ಪಿಂಗ್ ಕ್ರೀಮ್ ಇಲ್ಲದಿದ್ದರೆ ಒಂದು ವೇಳೆ ನಾವಿಲ್ಲಿ ಹಾಲನ್ನು ಕೂಡ ಬಳಸ್ಬೋದು. ಇಲ್ಲಿ ನಾನು ದೊಡ್ಡ ಚಮಚದಲ್ಲಿ 2 ಚಮಚ ವಿಪ್ಪಿಂಗ್ ಕ್ರೀಮ್ ಹಾಕಿ ಮೆಲ್ಟ್ ಮಾಡಿದ್ದೇನೆ. ನಂತರ ನಾನಿಲ್ಲಿ ಪಾತ್ರೆಯನ್ನು ಮೆಲ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಈ ಥರ ಮೆಲ್ಟ್ ಆಗಬೇಕು. ಚಾಕ್ಲೇಟ್ ಮೆಲ್ಟ್ ಆಗಿದೆ. ನೀರನ್ನು ತೆಗೆದು ಸೈಡಲ್ಲಿ ಇಡ್ತಾ ಇದ್ದೇನೆ. ಇದು ನೋಡಿ, ಮೆಲ್ಟ್ ಆದ ಚಾಕ್ಲೇಟ್ ಈ ಥರ ಮೆಲ್ಟ್ ಆಗಬೇಕು ಫ್ರೆಂಡ್ಸ್. ನೋಡಿ, ಸ್ವಲ್ಪ ಕೂಡ ತರಿ ಏನಿಡಬಾರ್ದು, ಈ ಥರ ನೈಸಾಗಿ ಮೆಲ್ಟ್ ಆಗಿರಬೇಕು. ಈಗ ಒಂದು 3/4 ಗಂಟೆ ಆದ ನಂತರ ನಾನಿಲ್ಲಿ ತೆಗಿತಿದ್ದೇನೆ. ನೋಡಿ, ಇದಕ್ಕೆ ಮೆಲ್ಲ ಈ ಥರ ಸ್ಪ್ರೆಡ್ ಮಾಡಬೇಕು. ಇದು ಕೋಲ್ಡ್ ಆದಷ್ಟು ಉಂಟಲ್ಲ ಫ್ರೆಂಡ್ಸ್, ಅಂದರೆ ಫ್ರಿಜ್ಜಲ್ಲಿ ಸ್ವಲ್ಪ 1 ಗಂಟೆ ಆದರೂ ಮಿನಿಮಮ್ ಇಡಬೇಕು ನಾವು. ಆ ವಿಪ್ಪಿಂಗ್ ಕ್ರೀಮ್ ಉಂಟಲ್ಲ ಸ್ವಲ್ಪ ಕೋಲ್ಡ್ ಆದರೆ ಈ ಥರ ಮೇಲೆ ಬರೋದಿಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಈ ನಾವು ವೈಟ್ ಚಾಕ್ಲೇಟ್ ಹಾಕಿದ ನಂತರ ಫುಲ್ ವಿಪ್ಪಿಂಗ್ ಕ್ರೀಮ್ ಕಾಣಬಾರ್ದು, ಅದಕ್ಕೆ ಫುಲ್ಲು ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್. ಚಾಕ್ಲೇಟ್ ಹಾಕಿ ಸ್ಪ್ರೆಡ್ ಮಾಡಿದ ನಂತರ ನಾನು ಕೋಲ್ಡ್ ಆಗಲಿಕ್ಕೆ ಒಂದು 15 ನಿಮಿಷ ಆದರೂ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. 15ರಿಂದ 20 ನಿಮಿಷ ಆದರೂ ಕೋಲ್ಡ್ ಆಗಲಿಕ್ಕೆ ಫ್ರಿಜ್ಜಲ್ಲಿ ಇಡಬೇಕು. ನಂತರ ನಾನಿಲ್ಲಿ ಎಳ್ನೀರಲ್ಲಿ ಚೈನಾ ಗ್ರಾಸ್ ಹಾಕಿ ನೆನೆಸಿಟ್ಟಿದ್ದೇನಲ್ಲ ಅದನ್ನು ಮೆಲ್ಟ್ ಮಾಡ್ತಾ ಇದ್ದೇನೆ. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಈ ಚೈನಾ ಗ್ರಾಸನ್ನು ಮೆಲ್ಟ್ ಮಾಡ್ತಾ ಇದ್ದೇನೆ. ಚೈನಾ ಗ್ರಾಸ್ ಕೂಡ ಹಾಗೆ ಒಳ್ಳೆ ಕರಗಬೇಕು ಎಳ್ನೀರಲ್ಲಿ. ಈಗ ಎಳ್ನೀರು ಚೈನಾ ಗ್ರಾಸಲ್ಲಿ ಕರಗಿದೆ ನೋಡಿ, ಕುದಿ ಕೂಡ ಬರ್ತಾ ಉಂಟು. ಈಗ ನಾನೊಂದು ಬೌಲ್ ತಗೊಂಡಿದ್ದೇನೆ. ಆ ಎಳ್ನೀರು ಚೈನಾ ಗ್ರಾಸಲ್ಲಿ ಕರಗಿದ ಎಳ್ನೀರನ್ನು ನಾನು ಗಾಳಿಸ್ತಾ ಇದ್ದೇನೆ ನೋಡಿ. ಈಗ ನಾನಿದನ್ನು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಟಿದ್ದೇನೆ. ಫ್ರೆಂಡ್ಸ್, ನಾವು ಇದನ್ನು ಫುಲ್ಲು ತಣ್ಣಗಾಗಲಿಕ್ಕೆ ಬಿಟ್ಟರೆ ಉಂಟಲ್ಲ ಅಲ್ಲಿಗೆ ಗಟ್ಟಿ ಆಗ್ತದೆ, ನಾವು ಅಲ್ಲೇ ಇರಬೇಕು, ಎಲ್ಲಿ ಬಿಟ್ಟು ಹೋಗಬಾರ್ದು. ಈಗ ನಾನು ಈ ಕೋಲ್ಡ್ ಆದ ಇದು ಉಂಟಲ್ಲ ವೈಟ್ ಚಾಕ್ಲೇಟ್ ಎಲ್ಲ ಹಾಕಿದ ಮೌಲ್ಡ್ ಉಂಟಲ್ಲ ಅದರ ಮೇಲೆ ಸಣ್ಣ ಸಣ್ಣಗೆ ಕಟ್ ಮಾಡಿದ ಗಂಜಿ ಉಂಟಲ್ಲ ಬೊಂಡದ್ದು ಅದನ್ನು ಹಾಕ್ತಾ ಇದ್ದೇನೆ. ಈ ಥರ ಕಾಣ್ತಾ ಉಂಟಲ್ಲ ಫ್ರೆಂಡ್ಸ್, ಗಂಜಿ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿ ಆಗಿದೆ, ಈ ಥರ ಕಾಣ್ತಾ ಉಂಟು. ನೆಕ್ಸ್ಟ್ ನಾನಿಲ್ಲಿ ತಣ್ಣಗಾದ ಚೈನಾ ಗ್ರಾಸ್ ಉಂಟಲ್ಲ, ತುಂಬ ತಣ್ಣಗಾಗಬಾರ್ದು, ಒಂದು ಸ್ವಲ್ಪ ಬಿಸಿ ಬಿಸಿ ಇರ್ತದೆ, ಅಂದರೆ ಉಗುರು ಬಿಸಿ ಇರ್ತದೆ. ಈಗ ನಾನು ಆ
ಚೈನಾ ಗ್ರಾಸನ್ನು ಹಾಕ್ತಾ ಇದ್ದೇನೆ ನೋಡಿ. ಇದರ ಮೇಲೆ ಈ ಥರ ಸ್ಪ್ರೆಡ್ ಮಾಡಬೇಕು ಹಾಕಿ. ಈಗ ಟೆಂಡರ್ ಕೊಕೊನಟ್ ಡ್ರೀಮ್ ಕೇಕ್ ರೆಡಿಯಾಗಿದೆ ನೋಡಿ, ಈ ಥರ ಆಗಿದೆ. ಇದನ್ನೀಗ ಕೋಲ್ಡ್ ಆಗಲಿಕ್ಕೆ ನಾನು ಮುಚ್ಚಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ಎಷ್ಟು ಕೋಲ್ಡ್ ಆಗ್ತದೆ ಅಷ್ಟು ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ನನಗೆ ಇನ್ನೊಂದು ಬೌಲಿಗೂ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ ನೋಡಿ. ಇದನ್ನು ಕೂಡ ಕೋಲ್ಡ್ ಆಗಲಿಕ್ಕೆ ಫ್ರಿಜ್ಜಲ್ಲಿ ಇಡ್ತೇನೆ. ಇದು ಕೂಡ ಕೋಲ್ಡ್ ಆಗಲಿ. ಒಂದು 3-4 ಗಂಟೆ ಆದರೂ ತುಂಬ ಕೋಲ್ಡ್ ಆಗಬೇಕು. ಕೋಲ್ಡ್ ಆದರೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ಈಗ ನಾನು ಮಾಡಿದ ಟೆಂಡರ್ ಕೊಕೊನಟ್ ಪುಡ್ಡಿಂಗ್ ರೆಡಿಯಾಗಿದೆ, ಕೋಲ್ಡು ಆಗಿದೆ. ಕೋಲ್ಡ್ ಆದ ನಂತರ ನಾನೀಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಇದು ಹೊಡಿಲಿಕ್ಕೆಲ್ಲ ಇದು ಈ ಥರ ತೆಗಿಬೇಕು, ಸಾಫ್ಟ್ ಆಗಿರ್ತದೆ. ಅದರ ಮೇಲೆ ನಾವು ಚೈನಾ ಗ್ರಾಸ್ ಎಲ್ಲ ಹಾಕಿದ್ದೇವಲ್ಲ, ತುಂಬಾ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ನೋಡಿ. ಈ ಥರ ಬರ್ತದೆ ಕಟ್ ಮಾಡಿದಾಗ ನೋಡಿ, ಈ ಥರ ಬರ್ತದೆ. ಇದು ನಾನು ಮಾಡಿದ ಟೆಂಡರ್ ಕೊಕೊನಟ್ ಕೇಕ್ ಉಂಟಲ್ಲ, ಇದು ತುಂಬ ಕೋಲ್ಡ್ ಆಗಿರಲಿಲ್ಲ, ತುಂಬ ಟೈಮ್ ತಗೊಳ್ಳಿಲ್ಲ. ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಕೋಲ್ಡ್ ಮಾಡಲಿಕ್ಕೆ ಇಟ್ಟದ್ದು. ನಾನು ಮಾಡಿದ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡುವವರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಹಾಕುವ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತದೆ. ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಷ್ಟರ ತನಕ ಟೇಕ್ ಕೇರ್, ಬಾಯ್ ಬಾಯ್.